ತುಂಬ ಜನ ಅನ್ಕೊತಾರೆ ಡಿಕಾಲಿಟ್ ಏರಿಯಾ ಅಥವಾ ಕಾಲರ್ ಬೋನ್ ಏರಿಯಾ ಅಥವಾ ಇನ್ನು ಇನ್ ಜನರಲಲ್ಲಿ ಹೇಳೋದಾದರೆ ಈ ಚೆಸ್ಟ್ ಮೇಲೆ ಮಾಡುವಂಥ ಯಾವುದೇ ಪ್ರೊಸೀಜರ್, ಯಾವುದೇ ಮಸಾಜ್ ಜಸ್ಟ್ ಫಾರ್ ಅ ಗ್ಲೋ ಪರ್ಪಸ್ ಅಥವಾ ಟ್ಯಾನ್ ರಿಮೂವ್ ಮಾಡೋ ಪರ್ಪಸ್ಗೆ ನಾವು ಮಾಡ್ತೀವಿ ಅಂತ. ಟು ಬಿ ಆನೆಸ್ಟ್ ಅದು ಹಾಗಲ್ವೇ ಅಲ್ಲ. ಎವ್ರಿ ಮೂವ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಟೆನ್ಷನ್ ಜೊತೆಗೇ ನಾವು ಫೇಶಿಯಲ್ ಪ್ರೊಸೀಜರ್ನ ಮಾಡ್ತೀವಿ. ಓಕೆ, ಮಸಾಜು ಅದರದ್ದೇ ಆಗಿರೋಂಥ ಒಂದು ಪರ್ಟಿಕ್ಯುಲರ್ ರೀಸನನ್ನು ಕ್ಯಾರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಚೆಸ್ಟ್ ಮೇಲೆ ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಎಂಟೈರ್ ಹೋಲ್ ಬಾಡಿಯಲ್ಲಿ 1/3 ಏನಿದೆಯಲ್ಲ, 500 to 600 ಲಿಂಪ್ ನೋಡ್ ಏನಿದೆಯಲ್ಲ, ಇದರಲ್ಲಿ 1/3 ಬಂದ್ಬಿಟ್ಟು ನಮ್ಮ ಹೆಡ್ ಆಗಿರ್ಬೋದು, ಫೇಸ್ ಮತ್ತು ನೆಕ್ ಮತ್ತು ಕಾಲರ್ ಬೋನ್ ಅಥವಾ ಡಿಕಾಲಿಟ್ ಏರಿಯಾನೆ ಅಂತ ಹೇಳ್ತೀವಲ್ಲ, ಇಲ್ಲೇನೆ ಸಿಚುವೇಟೆಡ್ ಆಗಿದೆ. ಸೊ ಹಾಗಾಗಿ ನೀವು ಯಾವುದೇ ಪ್ರೊಸೀಜರ್ನ ಫೇಸ್ ಮೇಲೆ ಮಾಡೋದಕ್ಕಿಂತ ಮುಂಚೆ ಡಿಕಾಲಿಟ್ ಏರಿಯಾನಲ್ಲಿರುವಂಥ ಲಿಂಪ್ ನೋಡನ್ನು ಆ್ಯಕ್ಟಿವ್ ಮಾಡೋದು ತುಂಬ ಮ್ಯಾಂಡೇಟ್ರಿ. ಯಾಕೆಂತಂದರೆ ಲಿಂಪ್ ನೋಡು ಆ್ಯಕ್ಟಿವ್ ಆಯಿತು ಅನ್ನೋದಾದರೆ ಮಾತ್ರ ಫೇಸಿಂದ ಅಥವಾ ಹೆಡ್ಡಲ್ಲಿ ಮಸಾಜ್ ಮಾಡ್ತಿದ್ದೀರಾ ಅಥವಾ ಫೇಸಲ್ಲಿ ಮಾಡ್ತಾ ಇದ್ದೀರಾ, ನೆಕ್ ರೀಜನಲ್ಲಿ ಮಾಡ್ತಾ ಇದ್ದೀರಾ, ಎಲ್ಲೇ ನೀವು ಮಸಾಜ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ಅಲ್ಲಿಂದ ರಿಲೀಸ್ ಆಗುವಂಥ ವೇಸ್ಟ್ ಏನಿರುತ್ತಲ್ಲ, ಅದು ಈ ಲಿಂಪ್ ನೋಡ್ ಥ್ರೂ ಡ್ರೈನ್ ಔಟ್ ಆಗುತ್ತೆ. ಪ್ರಾಪರ್ ಆಗಿ ಲಿಂಪ್ ನೋಡ್ ಥ್ರೂ ಎಕ್ಸಿಟ್ ಆಗುತ್ತೆ, ಎಲಿಮಿನೇಟ್ ಆಗುತ್ತೆ. ಯಾರಿಗೆಲ್ಲ ಈ ಫೇಸ್ ಪಫಿನೆಸ್ ಇರುತ್ತೆ, ಅಂಡರ್ ಐ ಬ್ಯಾಗ್ಸ್ ಇರುತ್ತೆ, ಫೇಸ್ ಸ್ವೆಲ್ಲಿಂಗ್ ಇಶ್ಯೂಸ್ ಇರುತ್ತಲ್ಲ, ಅವ್ರ ಮೇಲೆ ನಾವು ಪ್ರೊಸೀಜರ್ ಮಾಡುವಾಗ ಕಂಪಲ್ಸರಿ ಫಸ್ಟ್ ನಾವು ನಮ್ಮ ಲಿಂಪ್ ನೋಡನ್ನು ಆಕ್ಟಿವ್ ಮಾಡಿಕೊಂಡು ದೆನ್ ನಾವು ಆಕ್ಚುಯಲ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟ್ಸ್ ತುಂಬಾನೇ ಅಮೇಸಿಂಗ್ ಆಗಿರುತ್ತೆ.